ಈಗ ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಶೀತಲ್ ಕುಲಗೋಡ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಶೀತಲ್ ಕುಲಗೋಡ್ ಅವರು. ನಮಸ್ಕಾರ ಮಂಜುಳಾ ಅವರ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಮಹಿಳೆಯನ್ನ ಕಾಡುವಂತವು ಹಲವಾರು ರೀತಿಯ ಕ್ಯಾನ್ಸರ್ಗಳವ. ಅದರ ಒಳಗ ಈ ಗರ್ಭಕೋಶದ ಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಇದು ಕೂಡ ಒಂದು. ಈ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಇದು ಯಾಕೆ ಬರ್ತದ? ಇದರ ಲಕ್ಷಣಗಳು ಏನು? ಗರ್ಭಕೋಶದ ಕಂಠದ ಕ್ಯಾನ್ಸರ್ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಮಹಿಳೆಯರಲ್ಲಿ ತುಂಬಾ ಕಾಮನ್ ಆಗಿ ಕಾಣುವಂತ ಕ್ಯಾನ್ಸರ್ ಆಗಿ ಮೂಡಿದೆ. ಇದು ಸಾಧಾರಣವಾಗಿ HPV ವೈರಸ್ ಅಂತ ಒಂದು ವೈರಸ್ ಇರುತ್ತೆ. ಅದು ಸೋಂಕಿನಿಂದ ಆಗುವ ಅಂತ ಇನ್ಫೆಕ್ಷನ್. ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಇಂದ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಆಗುವ ಸಂಭಾವನೆ ಇರುತ್ತದೆ. ಈಗ ಡಾಕ್ಟರ್, ಈ ಕ್ಯಾನ್ಸರ್ ಆಗೇದ ಅಂತ ಕಂಡು ಬರಬೇಕಾದಾಗ ಅವಳಲ್ಲಿ ಇರುವಂತಹ ಲಕ್ಷಣಗಳು ಏನು? ಬಹುಶಃ ಈ ಕ್ಯಾನ್ಸರ್ ಆದ್ಮೇಲೆ ಜಾಸ್ತಿ ಜನರಿಗೆ ಅದು ಏನೂ ಸಿಂಪ್ಟಮ್ಸ್ ಇರೋದೇ ಇಲ್ಲ. ಅವು ಸಿಂಪ್ಟಮ್ಸ್ ಬರುವುದಂದ್ರೆ ತೀವ್ರ ಸ್ಟೇಜಿಗೆ ಹೋದ್ಮೇಲೆ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆದ್ರೂ ಸಹ ಒಂದಿಷ್ಟು ಲಕ್ಷಣಗಳು ಅವ್ರು ತಿಳ್ಕೊಳ್ಬಹುದು. ಏನಂತಂದ್ರೆ, ಈಗ ಸೆಕ್ಷುಯಲ್ ಇಂಟರ್ಕೋರ್ಸ್ ಅಥವಾ ಸಂಬಂಧ ಮಾಡುವಾಗ ಅಥವಾ ಅದಾದ್ಮೇಲೆ ಅವ್ರಿಗೆ ಏನಾದ್ರೂ ಬ್ಲೀಡಿಂಗ್ ಆದ್ರೆ, ಅಥವಾ ಪೀರಿಯಡ್ಸ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಬ್ಲೀಡಿಂಗ್ ಆದ್ರೆ, ಅಥವಾ ಅವರು ವಯಸ್ಸಾದ್ಮೇಲೆ ಮುಟ್ಟು ನಿಂತು ಹೋಗಿರುತ್ತೆ, ಅದು ಮುಟ್ಟು ನಿಂತು ಹೋದ ಆದ್ಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ಮತ್ತವರಿಗೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ, ಅಥವಾ ಕಂಟಿನ್ಯೂಸ್ ಆಗಿ ಪೇನ್ ಆಗಿರ್ಬೋದು ಹೊಟ್ಟೆಯಲ್ಲಿ, ಅಥವಾ ಒಂಥರ ವಾಸನೆ ಬರುವಂತದ್ದು ಒಂದು ಡಿಸ್ಚಾರ್ಜ್ ಬಂದಿರಬಹುದು. ಈ ತರದ್ ಏನಾರೆ ಅವ್ರಿಗೆ ತೊಂದರೆ ಕಾಣಿಸ್ಬಂದ್ರೆ ಇವು ಕ್ಯಾನ್ಸರ್ದ ಲಕ್ಷಣ ಇರಬಹುದು ಅಂತ ಅನ್ಕೊಂಡು ಅವರು ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಇದಕ್ಕೆ ಇರುವಂತಹ ತಪಾಸಣಾ ವಿಧಾನಗಳು ಏನು? ಕ್ಯಾನ್ಸರ್ ಕಂಡುಹಿಡಿಬೇಕಾದ್ರೆ ತಪಾಸಣೆ ಅಂತಂದ್ರೆ ನಾವು ಕೆಳಗಡೆಯಿಂದ ಎಕ್ಸಾಮಿನೇಷನ್, ಪೆಲ್ವಿಕ್ ಎಕ್ಸಾಮಿನೇಷನ್ ಏನಂತ ಹೇಳ್ತೀವಿ, ಅದನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದರಲ್ಲಿ ನಾವು ತುಂಬಾ ಟೆಸ್ಟ್ ಗಳನ್ನು ಮಾಡಬಹುದು. ಒಂದು ಪ್ಯಾಪ್ ಟೆಸ್ಟ್ ಅಂತ ಅಂತೀವಿ. ಸೊ ಪ್ಯಾಪ್ ಟೆಸ್ಟ್ ಅಂತಂದ್ರೆ ನಾವು ಗರ್ಭಕೋಶದ ಕಂಠದ ಕೆಳಗಡೆಯಿಂದ ಅಲ್ಲಿ ಏನು ಸೆಲ್ಸ್ ಇರುತ್ತೆ ಅದನ್ನ ನಾವು ಸ್ಯಾಂಪಲ್ ಮಾಡಿ ಆ ಸೆಲ್ಸ್ ಅನ್ನ ನಾವು ಸ್ಮಿಯರ್ ತರ ಮಾಡ್ಕೊಂಡ್ಬಿಟ್ಟು ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಮಾಡ್ತೀವಿ. ಈ ಟೆಸ್ಟ್ ಅಲ್ಲಿ ನಮ್ಗೆ ಏನ್ ಕಂಡು ಬರ್ಬೋದು ಅಂತಂದ್ರೆ, ಒಂದು ಕ್ಯಾನ್ಸರ್ ಆಗೋಕ್ಕಿಂತ ಮೊದಲಿನ ಸ್ಟೇಜ್ ಕ್ಯಾನ್ಸರ್ ಅಂದ್ರೆ ಪ್ರೀ ಕ್ಯಾನ್ಸರಸ್ ಲೀಷನ್ ಏನಂತೀವಿ, ಅವುಗಳನ್ನ ನಾವು ಕಂಡು ಹಿಡಿಬಹುದು. ಸೊ ಅದಕ್ಕಾಗಿ ನಾವು ಹೇಳೋದು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಇಸ್ ಅ ಮೋಸ್ಟ್ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ. ಅಂದ್ರೆ ಕ್ಯಾನ್ಸರ್ ಆಗೋಕ್ಕಿಂತ ಮೊದಲಿನ ಸ್ಟೇಜ್ ಅಲ್ಲೇ ನಾವು ಕಂಡು ಹಿಡಿದ್ರೆ ಅದನ್ನ ನಾವು ಮುಂದೆ ಕ್ಯಾನ್ಸರ್ ಆಗುವುದು ತಡೆಗಡಬಹುದು ಅಂತ ಹೇಳಿ. ಸೊ ಈ ಪ್ಯಾಪ್ ಟೆಸ್ಟ್ ಮಾಡುವುದರಿಂದ ನಮ್ಗೆ ಈ ಪ್ರೀ ಕ್ಯಾನ್ಸರಸ್ ಸ್ಟೇಜಸ್ ನಲ್ಲೇ ನಾವು ಡಿಟೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಟ್ರೀಟ್ಮೆಂಟ್ ಕೊಡಬಹುದು. ಇನ್ನೊಂದು ಪ್ಯಾಪ್ ಟೆಸ್ಟ್ ಫೆಸಿಲಿಟಿ ಇರ್ಲಿಕ್ಕಿಲ್ಲ ಅಥವಾ ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನಾವು ಈ ತರದ ಲೀಷನ್ಸ್ ಮತ್ತೆ ಡಿಟೆಕ್ಟ್ ಮಾಡ್ಲಿಕ್ಕೆ ಬೇರೆ ಟೆಸ್ಟ್ ನ ಯೂಸ್ ಮಾಡ್ಕೋಬಹುದು. ಒಂದು ವಿಜುವಲ್ ಇನ್ಸ್ಪೆಕ್ಷನ್ ಅಂತೀವಿ ವಿತ್ ಅಸಿಟಿಕ್ ಆಸಿಡ್, VIA ಅಂತೀವಿ. ಅಂದ್ರೆ ಅಸಿಟಿಕ್ ಆಸಿಡ್ ಅಂತ ಒಂದು ಪದಾರ್ಥನ ನಾವಲ್ಲಿ ಅಪ್ಲೈ ಮಾಡ್ಬಿಟ್ಟು ಅದರಲ್ಲಿ ಏನು ನಮ್ಗೆ ಚೇಂಜಸ್ ಕಂಡು ಬರ್ಬೋದು ಕ್ಯಾನ್ಸರ್ ಆಗುವಂತದ್ದು ಅಂತ ಅದು ಟೆಸ್ಟ್ ಮಾಡ್ಕೋಬಹುದು. ಅಥವಾ ವಿಲಿ ಅಂತೀವಿ, ಅಂದ್ರೆ ವಿಜುವಲ್ ಇನ್ಸ್ಪೆಕ್ಷನ್ ವಿತ್ ಲುಗಾಲ್ಸ್ ಐಡಿನ್ ಅಂತ ಒಂದು ಪದಾರ್ಥವನ್ನು ಹಚ್ಚಿ ಅದರಲ್ಲಿ ಏನಾದ್ರೂ ಚೇಂಜಸ್ ಇದೆನಾ. ಇದೆಲ್ಲಾನು ಮೀರಿ ಅದಕ್ಕಿಂತ ಅಂದ್ರೆ ಸೊಫಿಸ್ಟಿಕೇಟೆಡ್ ಅಥವಾ ಅಡ್ವಾನ್ಸ್ ಟೆಸ್ಟ್ ಕಾಲ್ಪೋಸ್ಕೋಪಿ ಅಂತೀವಿ. ಕಾಲ್ಪೋಸ್ಕೋಪಿ ಅಂತಂದ್ರೆ ನಾವು ದುರ್ಬಿನಲ್ಲಿ, ಈಗ ನಾವು ಸಾಧಾರಣ ಕಣ್ಣು ಕಾಣೋದ್ಕಿಂತನೂ 50 ಪಟ್ಟು ಜಾಸ್ತಿ ನಾವು ದುರ್ಬಿನ್ ಅಲ್ಲಿ ನೋಡ್ಕೊಂಡು ಗರ್ಭಕೋಶದ ಕಂಠದ ಮೇಲೆ ಏನಾದ್ರೂ ಗಾಯ ಇದೆನೋ ಅಥವಾ ಎಲ್ಲಿ ಗಾಯ ಇದೆ, ಯಾವ ತರ ಚೇಂಜಸ್ ಇದೆ ಅಂತ ನಾವು ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಬಯಾಪ್ಸಿ ಅಥವಾ ಅದರ ಸ್ಯಾಂಪಲ್ ನಾವು ತಕೊಂಡ್ರೆ ಕ್ಯಾನ್ಸರ್ ಆಗಿದೆಯೋ ಇಲ್ಲೋ ಅಂತ ಕಂಡುಹಿಡಿಯುವಂತದ್ದು ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಸೊ ಈ 4 ಟೆಸ್ಟ್ ಇಂದ ನಾವು ಕ್ಯಾನ್ಸರ್ ನ ಕಂಡುಹಿಡಿಬಹುದು. ಈಗ ಡಾಕ್ಟರ್, ಈ ತಪಾಸಣೆಗಳನ್ನ ಯಾವ ಮಹಿಳೆ ಎಷ್ಟು ವಯಸ್ಸಿನಲ್ಲಿ ಮಾಡಿಸ್ಕೊಳ್ಬೇಕಂತ? ಪ್ಯಾಪ್ ಟೆಸ್ಟ್ ಅಂತ ನಾವು ಈಗೇನ್ ಮಾತಾಡಿದೀವಿ ಅದು ರಿಕಮೆಂಡೇಶನ್. ಅಂದ್ರೆ ಒಬ್ಬ ಮಹಿಳೆ ಸೆಕ್ಷುಯಲ್ ಆಕ್ಟಿವಿಟಿ ಸ್ಟಾರ್ಟ್ ಆದ್ಮೇಲೆ ಅವಳು ಪ್ರತಿ 3 ವರ್ಷಗೊಮ್ಮೆ ಇದು ಪ್ಯಾಪ್ ಟೆಸ್ಟ್ ಮಾಡ್ಕೊಳ್ಳೋದು ರಿಕಮೆಂಡೇಶನ್ ಇದೆ, ಅಪ್ ಟಿಲ್ 65 ಇಯರ್ಸ್. ಅದ್ಬಿಟ್ರೆ ಇನ್ನೊಂದು HPV ಟೆಸ್ಟ್ ಅಂತ ಇರುತ್ತೆ. ಅಂದ್ರೆ HPV ಇನ್ಫೆಕ್ಷನ್ ಆ ಮಹಿಳೆಯಲ್ಲಿ ಇದೇನೋ ಇಲ್ಲೋ ಅಂತ ಟೆಸ್ಟ್ ಇರುತ್ತೆ. ಅದು ಕೂಡ ಮಾಡುವಂತ ಅವ್ರ ಫೆಸಿಲಿಟಿ ಇದ್ರೆ, ಅಂದ್ರೆ ಅವ್ರು ಹೋಗಿ ಮಾಡಿಸ್ಕೋಬಹುದಾದ್ರೆ HPV ಟೆಸ್ಟ್ ಕೂಡ ಮಾಡಿಸ್ಕೋಂತ ರಿಕಮೆಂಡೇಶನ್ ಇದೆ. ಈಗ ಪ್ಯಾಪ್ ಟೆಸ್ಟ್ ಮತ್ತು HPV ಎರಡೂ ಟೆಸ್ಟ್ ಮಾಡ್ಕೊಳ್ಳೋದಾದ್ರೆ 5 ವರ್ಷಕ್ಕೊಂದ್ಸಲ ಮಾಡ್ಕೊಳ್ಳುವಂತ ರಿಕಮೆಂಡೇಶನ್. ಅಪ್ ಟಿಲ್ 65 ಇಯರ್ಸ್ ಅವರು ರೂಟೀನ್ ಆಗಿ ಮಾಡ್ತಾ ಇರಬೇಕು. ಇಷ್ಟೆಲ್ಲ ಲಕ್ಷಣಗಳು ಮತ್ತೆ ಇದನ್ನು ತಪಾಸಣಾ ಮಾಡುವಂತ ವಿಧಾನಗಳ ಬಗ್ಗೆ ನಾವು ತಿಳ್ಕೊಂಡ್ಮೇಲೆ ಇಂಥ ಗರ್ಭಕೊರಳಿನ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೂಡ ಇದ್ದಿರಬಹುದಲ್ಲ? ಯಾವ ತರದ ಟ್ರೀಟ್ಮೆಂಟ್ ಲಭ್ಯ ಇದೆ? ಒಂದ್ಸತೆ ಕ್ಯಾನ್ಸರ್ ಆದ್ಮೇಲೆ ನಾವು ನೆಕ್ಸ್ಟ್ ನಾವು ಅದನ್ನ ಸ್ಟೇಜ್ ಮಾಡ್ತೀವಿ. ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದೆ ಆ ಪ್ರಕಾರ ನಾವು ಟ್ರೀಟ್ಮೆಂಟ್
ಮಕ್ಕಳನ್ನ ರೆಕಮೆಂಡೇಶನ್ ಕೊಡ್ಬೇಕಾಗುತ್ತೆ. ಸೊ ಸ್ಟೇಜ್ 1 ಅಂದ್ರೆ ಗರ್ಭಕಂಠದಲ್ಲಿ ಅಷ್ಟೇ ಅದು ಕ್ಯಾನ್ಸರ್ ಇದೆ ಅಂತ ಅರ್ಥ. ಸೊ ಆ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಆಪರೇಷನ್ ಮಾಡಿ, ಅಂದ್ರೆ ಇದು ನಾರ್ಮಲ್ ನಮ್ದು ಹಿಸ್ಟೆಕ್ಟಮಿ ಏನ್ ಅಂತೀವಿ ನಾವು, ಗರ್ಭಕೋಶ ತೆಗೆಯುವಂತ ಆಪರೇಷನ್ ಸಾಧಾರಣ ಆಪರೇಷನ್ ಕಿಂತನೂ ಅದಕ್ಕಿಂತ ದೊಡ್ಡದು, ಅಂದ್ರೆ ರಾಡಿಕಲ್ ಹಿಸ್ಟೆಕ್ಟಮಿ ಅಂತೀವಿ. ಸೊ ಅದ್ರ ಸುತ್ತಮುತ್ತಲಿಂದ ಏನು ಟಿಶ್ಯೂಸ್ ಇರುತ್ತೆ, ಎಲ್ಲಿ ಕ್ಯಾನ್ಸರ್ ಹರಡುವಂತ ಸಂಭಾವನೆ ಇರುತ್ತೋ ಆ ಟಿಶ್ಯೂಸ್ ಕೂಡ ನಾವು ಆಪರೇಷನ್ ಅಲ್ಲಿ ತೆಗಿಬೇಕಾಗುವಂತ ಸರ್ಜರಿ ಈ ಕ್ಯಾನ್ಸರ್ ಇರುವ ಪೇಷಂಟ್ಸ್ ಗೆ ಮಾಡಬೇಕಾಗುತ್ತೆ. ಸೊ ಸ್ಟೇಜ್ 1 ಅಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಸಾಕಾಗಬಹುದು. ಅದೇ ರೀತಿ ಪೇಷಂಟ್ ಸ್ಟೇಜ್ 2, ಸ್ಟೇಜ್ 3 ಅಥವಾ ಸ್ಟೇಜ್ 4 ಅಲ್ಲಿ ಇದ್ರೆ ನಾವು ಆ ಪ್ರಕಾರ ಸರ್ಜರಿ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಸೊ ಆ ಪೇಷಂಟ್ಸ್ಗೆ ನಾವು ಕೀಮೋ ರೇಡಿಯೇಷನ್ ಅಂತ ಒಂದು ಟ್ರೀಟ್ಮೆಂಟ್ ಅನ್ನ ಅಡ್ವೈಸ್ ಮಾಡ್ತೀವಿ. ಅದರಲ್ಲಿ ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಥೆರಪಿ ಅಂದ್ರೆ ವಿಕಿರಣ ಥೆರಪಿ ಏನಂತೀವಿ. ಸೊ ಅದೆರಡು ಟ್ರೀಟ್ಮೆಂಟ್ಸು ಪೇಷಂಟ್ಸ್ಗೆ ನಾವು ಹೇಳ್ಕೊಟ್ಟು ತಗೊಳ್ಳಿಕ್ಕೆ ಹೇಳ್ತೀವಿ. ಈಗ ಸ್ಟೇಜ್ 1, 2, 3, 4 ಅಂತ ತಾವು ಮಾತಾಡ್ತಾ ಹೇಳಿದ್ರಲ್ಲ, ಈ ಸ್ಟೇಜ್ಗಳನ್ನ ವೈದ್ಯರ ಹತ್ರ ಹೋದ್ಮೇಲೆ ನಿರ್ಧಾರ ಆಗ್ತದೆ. ಹೌದು. ಒಂದು ಈ ಸ್ಟೇಜಿಂಗ್ ನಾವು ಒಂದು ಪೆಲ್ವಿಕ್ ಎಕ್ಸಾಮಿನೇಷನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಎಲ್ಲೆಲ್ಲಿ ಹರಡಿದೆ ಅಂತ ಹೇಳಿ. ಸೆಕೆಂಡು, ನಾವು ಒಂದಿಷ್ಟು ಟೆಸ್ಟ್ಸ್ ಮುಖಾಂತರ ಎಲ್ಲೆಲ್ಲಿ ಹರಡಿರ್ಬೋದು ಅಂತ ನೋಡ್ತೀವಿ. ಒಂದು ಎಕ್ಸ್ರೇ ಅಲ್ಲಿ ಲಂಗ್ಸ್ಗೂ ಹರಡಿರ್ಬೋದು, ಮತ್ತೆ ಅಲ್ಟ್ರಾಸೌಂಡ್ ಮಾಡಿಸ್ತೀವಿ. ಸೊ ಲಿವರ್ ಅಲ್ಲಿ ಹರಡಿರ್ಬೋದು ಅಂತ ಹೇಳಿ. ಆಮೇಲೆ ತುಂಬಾ ಅಡ್ವಾನ್ಸ್ ಟೆಸ್ಟ್ ಲೈಕ್ CT ಸ್ಕ್ಯಾನ್, MRI ಸ್ಕ್ಯಾನ್ ಅದೆಲ್ಲ ಮಾಡಿಸೋದ್ರಿಂದ ನಮಗೆ ಎಷ್ಟರ ಮಟ್ಟಿಗೆ ಅದು ಕ್ಯಾನ್ಸರ್ ಎಲ್ಲೆಲ್ಲಿ ಹರಡಿದೆ ಅಂತ ಗೊತ್ತಾದ್ಮೇಲೆ ಸ್ಟೇಜಿಂಗ್ ಮಾಡ್ಕೊಂಡ್ಬಿಟ್ಟು ಆ ಸ್ಟೇಜ್ ಪ್ರಕಾರ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಈಗ ಡಾಕ್ಟರ್, ಇನ್ನೊಂದು ಜನಸಾಮಾನ್ಯರು ಕೇಳುವಂತ ಪ್ರಶ್ನೆ ಅಂದ್ರೆ, ಈ ತರ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಇದು ಹೆರಿಡಿಟಿನಾ ಅಂತ, ಅಂದ್ರೆ ಮನೆಯಲ್ಲಿ ಯಾರಿಗಾದ್ರೂ ಇದ್ರೆ ಇನ್ನೊಬ್ಬರಿಗೆ ಬರುವಂತ ಸಾಧ್ಯತೆಗಳು ಇದೆಯಾ ಅಂತ? ಹೆರಿಡಿಟಿ ಫ್ಯಾಕ್ಟರ್ ತುಂಬಾ ಚಿಕ್ಕದಾಗಿರ್ಬೋದು, ಆದ್ರೆ ಮೇನ್ ಕಾಸ್ ಈ ಕ್ಯಾನ್ಸರ್ ಎದರಿಂದ ಬರ್ಬೋದು ಅಂತ ನಾವು ಆಗ್ಲೇ ಡಿಸ್ಕಸ್ ಮಾಡಿದೀವಿ. HPV ಅಥವಾ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಇಂದ ಈ ಕ್ಯಾನ್ಸರ್ ಆಗುವ ಸಂಭಾವನೆ ತುಂಬಾ ಇದೆ ಮತ್ತು ಕಂಡು ಬಂದಿದೆ ಅಂತ ಸೈಂಟಿಫಿಕಲಿ ಇಟ್ ಇಸ್ ಬಿನ್ ರಿಸರ್ಚ್ಡ್. ಇಂಥ ಕ್ಯಾನ್ಸರ್ ಅನ್ನ ನಾವು ಪ್ರಿವೆಂಟ್ ಮಾಡಬೇಕು, ತಡೆಗಟ್ಟಬೇಕು ಅಂದ್ರೆ ಯಾವ ತರಹದ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಬೇಕು? ಈಗ ಕ್ಯಾನ್ಸರ್ ಯಾವ ಜನರಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತಂದ್ರೆ, ಒಂದು ಅವರು ತುಂಬಾ ಹರೆಯ ವಯಸ್ಸಿನಲ್ಲೇ ಸೆಕ್ಷುವಲ್ ಆಕ್ಟಿವಿಟಿಗೆ ಒಳಗಾದರೆ, ಆಮೇಲೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ರೆ, ಆಮೇಲೆ ಇನ್ನೊಂದು ಅವ್ರದ್ದು ಇಮ್ಯುನೋಡೆಫಿಷಿಯನ್ಸಿ ಇದ್ರೆ, ಅಂದ್ರೆ ಅವರು ರೋಗ ತಡೆಗಟ್ಟುವಂತಹ ಶಕ್ತಿ ಕಡಿಮೆ ಆದರೆ, ಫಾರ್ ಎಕ್ಸಾಂಪಲ್ HIV ಪೇಷಂಟ್ಸ್ ಇರ್ಬೋದು, ಅಥವಾ ಬೇರೆ ಏನೋ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅವ್ರು ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಾ ಇರ್ಬೋದು. ಸೊ ಅಂತ ಪೇಷಂಟ್ಸ್ ಅಲ್ಲಿ ಅವ್ರದ್ದು ಇಮ್ಯುನಿಟಿ ಕಡಿಮೆ ಆಗಿದ್ದಾಗ ಆ ಪೇಷಂಟ್ಸು ಈ ತರ HPV ಇನ್ಫೆಕ್ಷನ್ಸ್ಗೆ ಒಳಗಾದ್ರೆ ಕ್ಯಾನ್ಸರ್ ಆಗುವ ಸಂಭಾವನೆ ಜಾಸ್ತಿ ಇರುತ್ತೆ. ಆಮೇಲೆ ಸ್ಮೋಕಿಂಗು ಮತ್ತೆ ಫ್ರೀಕ್ವೆಂಟ್ ಪ್ರೆಗ್ನೆನ್ಸೀಸ್ ಏನಂತೀವಿ ನಾವು, ಪದೇ ಪದೇ ಗರ್ಭಾವಸ್ಥೆ ಆಗೋದು, ತುಂಬಾ ಮಕ್ಕಳು ಹಡಿಯೋದು, ದೀಸ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್, ಅಂದ್ರೆ ಈ ತರ ಕಾರಣಗಳಿದ್ದವರಿಗೆ ಹೌದು ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಇದನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಹೆಂಗೆ ಇರಬೇಕು ಅಂತ? ಇಷ್ಟೊಂದು ಕ್ಯಾನ್ಸರ್ಗಳಲ್ಲಿ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ಬೋದು, ಎಸ್ಪೆಷಲಿ ನಮ್ಮ ಮಹಿಳೆಯರಲ್ಲಿ. ನಾವು ಆಗ್ಲೇ ಮಾತಾಡಿದೀವಿ ಇದ್ರದ್ದು ಕಾರಣ HPV ವೈರಸ್ ಇನ್ಫೆಕ್ಷನ್ ಅಂತ ಹೇಳಿ. ಸೊ ಈಗಾಗಲೇ ನಮ್ಮಲ್ಲಿ HPV ವ್ಯಾಕ್ಸಿನೇಷನ್ಸ್ ಬಂದಿದೆ. ಸೊ HPV ವ್ಯಾಕ್ಸಿನೇಷನ್ಸ್ ಕೊಡುವುದರಿಂದ ಲಸಿಕೆ ಅಂತ ಏನೇನು ಹೇಳ್ತೀವಿ ನಾವು, ತಗೊಳ್ಳೋದ್ರಿಂದ ಇದನ್ನ ನಾವು ಎಷ್ಟರ ಮಟ್ಟಿಗೂ ತಡೆಗಟ್ಟಬಹುದು. ಯಾರಿಗೆ ಈ ಲಸಿಕೆಯನ್ನ ಕೊಡ್ಲಾಗ್ತದೆ? ಇವಾಗ ರಿಕಮೆಂಡೇಶನ್ ಇರೋದು ನಾವು 9 ವರ್ಷದಿಂದ ಹಿಡ್ಕೊಂಡು 26 ವಯಸ್ಸಿರುವಂತ ಮಹಿಳೆಯರಿಗೆ ಈ ವ್ಯಾಕ್ಸಿನೇಷನ್ ಅನ್ನ ನಾವು ಕೊಡಬಹುದು. ಸ್ಪೆಷಲಿ ಬಿಫೋರ್ ಅವರು ಸೆಕ್ಷುವಲ್ ಆಕ್ಟಿವಿಟಿ ಒಳಗಾಗುವಂತ ಅಥವಾ ಮದುವೆ ಆಗೋಕ್ಕಿಂತ ಮೊದಲು ಈ ವ್ಯಾಕ್ಸಿನೇಷನ್ ನಾವು ಕೊಡಬೇಕಾಗುವುದು. ಇದರ ಒಂದು ಕೊಡುವಿಕೆಯಿಂದ ಆಗುವಂತ ಲಾಭಗಳು ಅಂದ್ರೆ ಬರೀ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಮಾತ್ರ ತಡೆಗಟ್ಟಬಹುದು, ಅಥವಾ ಇನ್ ಜನರಲ್ ಉಳಿದ ಕ್ಯಾನ್ಸರ್ಗೂ ಇದು ಸಹಾಯ ಆಗ್ತದೆ? ಅಂದ್ರೆ HPV ವ್ಯಾಕ್ಸಿನ್ ಅಂದ್ರೆ ಅದು HPV ವೈರಸ್ ಸ್ಪೆಷಲಿ 2 ಸ್ಟ್ರೇನ್ ಏನಂತೀವಿ 16 ಮತ್ತು 18, ಇವುಗಳು ತುಂಬಾ ಕ್ಯಾನ್ಸರ್ಗಳಲ್ಲಿ ಕಂಡು ಬಂದಂತ ರಿಸರ್ಚ್ ಅಲ್ಲಿ. ಸೊ ಅದಕ್ಕೆ ಈಗ ನಮ್ಮಲ್ಲಿ ವ್ಯಾಕ್ಸಿನೇಷನ್ಸ್ ಇರೋದು HPV 16, 18 ಅಗೇನ್ಸ್ಟ್ ಇರೋರು ಎಫೆಕ್ಟಿವ್ ಇರೋಂಥವು. ಈ ವ್ಯಾಕ್ಸಿನೇಷನ್ಸ್ ಗಳು, ಈ ವ್ಯಾಕ್ಸಿನ್ ಕೊಟ್ರೆ HPV ವೈರಸ್ ಇನ್ಫೆಕ್ಷನ್ ಇಂದ ಆಗುವಂತ ಬೇರೆ ಕ್ಯಾನ್ಸರ್ಸ್ ಏನ್ ಇರುತ್ತೆ, ಅಂದ್ರೆ ಏನಲ್ ಕ್ಯಾನ್ಸರ್ ಆಗಿರ್ಬೋದು, ವಜಾನಲ್ ಕ್ಯಾನ್ಸರ್ ಆಗಿರ್ಬೋದು, ಆಮೇಲೆ ವಲ್ವಲ್ ಕ್ಯಾನ್ಸರ್ ಅಂತೀವಿ, ಅಂದ್ರೆ ಹೊರಗಡೆ ಭಾಗದ ಕ್ಯಾನ್ಸರ್ ಏನಾಗಿರ್ಬೋದು. ಈ ತರ ಕ್ಯಾನ್ಸರ್ಸ್ ಕೂಡ ಗರ್ಭಾಶಯದ ಕಂಠದ ಕ್ಯಾನ್ಸರ್ ಅಲ್ದೇನೆ ನಾವು ಬೇರೆ ಕ್ಯಾನ್ಸರ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ನಾವೀಗ ಮಾತಾಡ್ತಾ ಹೇಳಿದ್ರಿ 9 ರಿಂದ 26 ವರ್ಷದ ಒಳಗಿನ ಮಹಿಳೆಯರಿಗೆ, ಅದರಲ್ಲೂ ವಿವಾಹ ಪೂರ್ವದಲ್ಲೇ ಈ ಒಂದು ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂತ. ಹೆಂಗೆ ಕೊಡೋದು, ಅದ್ರ ವಿಧಾನ ಏನು? ನಾನು ಹೇಳ್ದಂಗೆ HPV ವ್ಯಾಕ್ಸಿನ್ಸ್ 2 ತರ ಇದೆ. ಒಂದು ಬೈವ್ಯಾಲೆಂಟ್ ಅಂತ, ಅಂದ್ರೆ
HPV-16 ಮತ್ತು HPV-18 ಎಫೆಕ್ಟಿವ್ ಇರುತ್ತೆ. ಇನ್ನೊಂದು ಕ್ವಾಡ್ರಿವ್ಯಾಲೆಂಟ್ ಅಂದರೆ 4 ವೈರಸ್ ಅಗೇನ್ಸ್ಟ್ ಎಫೆಕ್ಟಿವ್ ಇರುತ್ತೆ. ಲೆಸ್ ದೆನ್ 14 ಇಯರ್ಸ್ ಅಂದರೆ 9 to 14 ಇಯರ್ಸ್ವರೆಗೂ ನಾವು 2 ಡೋಸ್ ಮಾತ್ರ ರೆಕಮೆಂಡ್ ಮಾಡ್ತೀವಿ. ಒಂದು ಫಸ್ಟ್ ಡೋಸು, ಆಮೇಲೆ ಸೆಕೆಂಡ್ ಡೋಸ್ 6 ಮಂತ್ಸಿಗೆ ಒಂದು ಕೊಡೋದು. ಆಮೇಲೆ ಆಫ್ಟರ್ 14 ಇಯರ್ಸ್ ಅಪ್ ಟಿಲ್ 26 ಇಯರ್ಸ್ ನಾವು ರೆಕಮೆಂಡ್ ಮಾಡೋದು 3 ಡೋಸಲ್ಲಿ ಅದು ವ್ಯಾಕ್ಸಿನೇಷನ್ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು ಅವರು. 0 ಡೋಸು ಮತ್ತು 1 or 2 ಮಂತ್ಸ್ ನಂತರ ಸೆಕೆಂಡ್ ಡೋಸು, ಆಮೇಲೆ 6 ಮಂತ್ಸ್ ನಂತರ ಇನ್ನೊಂದು ಥರ್ಡ್ ಡೋಸ್ ನಾವು ಈ ತರದ ಕೋರ್ಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ತರ ಹೆಣ್ಣು ಮಕ್ಕಳಿಗೆ ಕೊಡಿಸಿದ್ರೆ ಈ ಮಹಿಳೆಯರಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಗಳಿಂದ ಸ್ವಲ್ಪ ಅವರು ಎಚ್ಚೆತ್ಕೊಳ್ಬಹುದು ಅಥವಾ ಪ್ರಿಕಾಷನ್ಸ್ ತಗೊಳ್ಬಹುದು ಅಂತ. ಹೌದು, ಇದು ವ್ಯಾಕ್ಸಿನೇಷನ್ ವರ್ಲ್ಡ್ ವೈಡ್ ರೆಕಮೆಂಡೇಶನ್ ಇದೆ. ಈಗ ಬೇರೆ ದೇಶಗಳಲ್ಲಂತೂ ಅವರು ತಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ಸ್ ನಲ್ಲಿ ಅವ್ರನ್ನ ಹಾಕೊಂಡಿದ್ದಾರೆ. ಸೊ ಪ್ರತಿಯೊಂದು ಹೆಣ್ಮಗುವಿಗೆ ಈ ವ್ಯಾಕ್ಸಿನೇಷನ್ ಕಂಪಲ್ಸರಿಲಿ ಅವ್ರು ತಗೋಬೇಕಾಗಿರುತ್ತೆ. ಭಾರತದಲ್ಲಿ ಇನ್ನು ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಇದನ್ನ ಹಾಕಿಲ್ಲ. ನಾವಾಗೇ ಅವೇರ್ನೆಸ್ ಮಾಡಿಕೊಂಡು ಅಥವಾ ತಿಳಿದುಕೊಂಡು ಡಾಕ್ಟರ್ ಕಡೆ ಹೋದಾಗ ಇದ್ರ ಬಗ್ಗೆ ಕೇಳ್ಕೊಂಡು ತಗೊಳ್ಬೇಕಾಗತ್ತೆ. ಡೆಫಿನೆಟ್ಲಿ ಇಟ್ ವಿಲ್ ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್. ಆಯ್ತು ಡಾಕ್ಟರ್ ಶೀತಲ್ ಅವರ, ನಾವು ಇಷ್ಟೊತ್ತಿನವರೆಗೂ ಸರ್ವೈಕಲ್ ಕ್ಯಾನ್ಸರ್ ಅಂದ್ರ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಯಾರಿಗ್ ಬರ್ತದ, ಇದರ ಲಕ್ಷಣಗಳೇನು, ಚಿಕಿತ್ಸಾ ವಿಧಾನ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನ ತಡೆಗಟ್ಟೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಇದುವರೆಗೂ ಡಾಕ್ಟರ್ ಶೀತಲ್ ಕುಲಗೋಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.